5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ 4 ಚಿತ್ರಗಳನ್ನು ಕೊಡಲಾಗಿದೆ. ಈ ಚಿತ್ರಗಳು ಯಾವುದಕ್ಕೆ ಸಂಬಂಧಪಟ್ಟವು ಅಂತೇಳಿ ಸ್ವಲ್ಪ ಯೋಚನೆ ಮಾಡ್ತೀರಾ? ಮೊದಲನೇ ಚಿತ್ರ ನೋಡಿ, ಯಾವುದೋ ಒಂದು ಕಂಪ್ನಿಯಲ್ಲಿ ಇರುವಂಥದ್ದು, ಸರಿನಾ? ಹಾಂ, ಅದೇ ರೀತಿಯಾಗಿ ಎರಡನೇ ಚಿತ್ರ ನೋಡಿ, ಅದು ಏನಿದೆ? ಹೌದು, ಉಪಗ್ರಹ. ಕೆಳಗಡೆ ಒಂದಿದೆ ನೋಡಿ, DRDO. ಹೌದು, ನಮ್ಮ ಈ ಉಪಗ್ರಹಗಳನ್ನು ತಯಾರಿಸುವಂಥ ಸಂಸ್ಥೆ. ಇಲ್ಲಿ ಮೂರನೆಯ ಚಿತ್ರದಲ್ಲಿ DRDOದಿರುವಂಥ ಒಂದು ಆ ಉಪಗ್ರಹವನ್ನು ಒಯ್ದುಕೊಂಡು ಹೋಗುವಂಥ ವಾಹನವಿದೆ. 4ನೇ ಮತ್ತು 5ನೇ ಚಿತ್ರದಲ್ಲಿ ಒಂದು ವಿಶೇಷವಾದಂಥ ವ್ಯಕ್ತಿಗಳು ಆ ಒಂದು ಮೊಟ್ಟ ಮೊದಲ ಬಾರಿಗೆ ಉಪಗ್ರಹವನ್ನು ಉಡಾವಣೆ ಮಾಡಿದ್ದು ಇದೆ. ಆ ವಿಶೇಷವಾದ ವ್ಯಕ್ತಿಯ ಬಗ್ಗೆನೇ ಇವತ್ತು ನಿಮಗೆ ಇರುವಂಥ ಪಾಠ. ದ ಬಾಸ್ ಹೂ ಕೇರ್ಸ್ ಅಂತೇಳಿ. ಯೂನಿಟ್ 4 ಪ್ರೋಸ್. ದ ಬಾಸ್ ಹೂ ಕೇರ್ಸ್. ವರ್ಡ್ಸ್ ಟು ನೋ. ತುಂಬ. ಎ ವಿಲೇಜ್ ನಿಯರ್ ತಿರುವನಂತಪುರಂ ಇನ್ ಕೇರಳ. ತುಂಬ ಅನ್ನೋದೇನಪ್ಪ ಅಂತಂದರೆ, ತಿರುವನಂತಪುರಂ ಕೇರಳದ ಅಲ್ಲಿರುವಂಥ ಒಂದು ನಗರ. ಸ್ಪೇಸ್ ಸೆಂಟರ್. ಎ ಪ್ಲೇಸ್ ವೇರ್ ಸ್ಟಡೀಸ್ ಆರ್ ಕಂಡಕ್ಟೆಡ್ ಅಬೌಟ್ ಔಟರ್ ಸ್ಪೇಸ್. ಇನ್ವಾಲ್ವ್ಡ್. ಎಂಗೇಜ್ಡ್. ತಲ್ಲೀನನಾಗು. ರಾಕೆಟ್. ಎ ವೆಹಿಕಲ್ ಯೂಸ್ಡ್ ಟು ಪುಟ್ ಎ ಸ್ಯಾಟಲೈಟ್ ಇಂಟು ಸ್ಪೇಸ್. ಅಡ್ವೆಂಚರಸ್. ಡೇರಿಂಗ್, ಸಾಹಸದ. ಕ್ವಿಟ್ಟಿಂಗ್. ಟು ಲೀವ್ ದಿ ಜಾಬ್. ವರ್ಬಲಿ, ಓರಲಿ, ಬೈ ಯೂಸಿಂಗ್ ವರ್ಡ್ಸ್. ಯೂನಿಟ್ 4 ಪ್ರೋಸ್. ದ ಬಾಸ್ ಹೂ ಕೇರ್ಸ್. At Tumba Space Center, there were about 70 scientists. ಆ ಒಂದು ತುಂಬಾ ಸ್ಪೇಸ್ ಸೆಂಟರ್ನಲ್ಲಿ 70 ವಿಜ್ಞಾನಿಗಳು ಕಾರ್ಯನಿರತರಾಗಿದ್ದರು. ದೇ ವೇರ್ ಆಲ್ ಇನ್ವಾಲ್ವ್ಡ್ ಇನ್ ಡೆವಲಪಿಂಗ್ ರಾಕೆಟ್ಸ್. ಯಾವ ಕಾರ್ಯವನ್ನು ಮಾಡ್ತಾಯಿದ್ರು ಅಂದರೆ, ಅವರು ರಾಕೆಟನ್ನು ಡೆವಲಪಿಂಗ್ ಮಾಡ್ತಾಯಿದ್ರು. ದಿಸ್ ವಾಸ್ ಆ್ಯನ್ ಅಡ್ವೆಂಚರಸ್ ಟಾಸ್ಕ್. ಇದು ಭಾಳ ಸಾಹಸಮಯವಾಗಿರುವಂಥ ಒಂದು ಕಾರ್ಯ. ಆ್ಯಂಡ್ ದಿಸ್ ಟುಕ್ ಎ ಲಾಟ್ ಆಫ್ ಟೈಮ್. ಇದು ಬಹಳ ಸಮಯವನ್ನು ತೆಗೆದುಕೊಳ್ಳುವಂಥದ್ದು. ದೇರ್ ವಾಸ್ ಸೋ ಮಚ್ ಆಫ್ ವರ್ಕ್ ದ್ಯಾಟ್ ರಿಯಲಿ ಮೇಡ್ ದೆಮ್ ರೆಸ್ಟ್ಲೆಸ್. ಈ ಒಂದು ಉತ್ತಮವಾದಂಥ ಕಾರ್ಯ ಮಾಡುವುದಕ್ಕಾಗಿ ಅವರಿಗೆ ಯಾವುದೇ ರೀತಿಯ ರೆಸ್ಟನ್ನು ಕೂಡ ಇರ್ತಾ ಇರಲಿಲ್ಲ. ಅವರು ಭಾಳ ದಣಿತಾ ಇದ್ದರು. ದೇ ವರ್ಕ್ಡ್ ರೈಟ್ ಫ್ರಾಮ್ ಮಾರ್ನಿಂಗ್ ಟಿಲ್ ನೈಟ್. ಅವರು ಮುಂಜಾನೆಯಿಂದ ಸಾಯಂಕಾಲ ರಾತ್ರಿಯವರೆಗೂ ಕೂಡ ಅವರೇನು ಮಾಡ್ತಾಯಿದ್ರು, ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದರು. ಆ್ಯಂಡ್ ಸಮ್ಟೈಮ್ಸ್ ದೇ ಲೆಫ್ಟ್ ಫಾರ್ ಹೋಮ್ ಆ್ಯಟ್ ಮಿಡ್ ನೈಟ್. ಕೆಲವು ಬಾರಿ ಅವರು ಮಧ್ಯರಾತ್ರಿಯವರೆಗೂ ಕೂಡ ಕಾರ್ಯನಿರ್ವಹಿಸಿ ರಾತ್ರಿಗೆ ಮನೆಗೆ ಹೋಗುವಂಥ ಒಂದು ಪರಿಸ್ಥಿತಿ ಇತ್ತು. ಬಟ್ ದೇ ವೇರ್ ಆಲ್ ಹ್ಯಾಪಿ ಟು ವರ್ಕ್ ಅಂಡರ್ ದೇರ್ ಬಾಸ್ ಆ್ಯಂಡ್ ಡಿಡ್ ನಾಟ್ ಥಿಂಕ್ ಆಫ್ ಕ್ವಿಟ್ಟಿಂಗ್ ದಿ ಜಾಬ್. ಬಟ್ ಆದರೂ ಸಹ ಈ ಎಲ್ಲ ಒಂದು ಸಮಸ್ಯೆಗಳಿದ್ದರೂ ಕೂಡ ಅವರು ಆ ಒಂದು ಕಾರ್ಯದಲ್ಲಿ ತಲ್ಲೀನರಾಗಿದ್ದರು. ಆ ಕಾರ್ಯ ಮಾಡೋದಕ್ಕೆ ಖುಷಿ ಪಡ್ತಾಯಿದ್ರು. ಆ ಒಂದು ತಮ್ಮ ಬಾಸನ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಅವರು ಆಸಕ್ತಿಯನ್ನು ಉಂಟು ಮಾಡ್ತಾಯಿದ್ರು. ಆಸಕ್ತಿದಾಯಕವಾಗಿ ಅವರ ಕೆಲಸ ಮಾಡ್ತಾಯಿದ್ರು. ಅವರು ಯಾವುದೇ ರೀತಿಯ ಇದು ತೊಂದರೆ ಅಂದ್ಕೊಂಡು ಜಾಬನ್ನು ಬಿಟ್ಟಿರಲಿಲ್ಲ. ಒನ್ ಡೇ ಒನ್ ಆಫ್ ದಿ ಸೈಂಟಿಸ್ಟ್ ಕೇಮ್ ಟು ಈಸ್ ಬಾಸ್ ಆ್ಯಂಡ್ ಆಸ್ಕ್ಡ್, ಸರ್, ಐ ಹ್ಯಾವ್ ಪ್ರಾಮಿಸ್ಡ್ ಟು ಟೇಕ್ ಮೈ ಚಿಲ್ಡ್ರನ್ ಟು ದಿ ಎಕ್ಸಿಬಿಷನ್ ಇನ್ ಟೌನ್ ಟುಡೇ. Will you please allow me to leave the office at 5:30 in the evening? ಒಂದು ದಿನ ಏನಾಯ್ತಪ್ಪ ಅಂತಂದರೆ, ಒಬ್ಬ ವಿಜ್ಞಾನಿ ಬರ್ತಾನೆ. ವಿಜ್ಞಾನಿ ಬಂದು ಆ ಒಂದು ಬಾಸ್ಗೆ ಕೇಳ್ತಾನೆ, ಸರ್, ಐ ಹ್ಯಾವ್ ಪ್ರಾಮಿಸ್ಡ್. ನಾನು ನನ್ನ ಮಕ್ಕಳಿಗೆ ಪ್ರಾಮಿಸ್ ಮಾಡಿದ್ದೀನಿ, ಅವರಿಗೆ ಇವತ್ತು ಸಾಯಂಕಾಲ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀನಿ ಟೌನಿಗೆ ಅಂತೇಳಿ, ಪಟ್ಟಣಕ್ಕೆ ಅಂತೇಳಿ. ವಿಲ್ ಯು ಪ್ಲೀಸ್ ಅಲೋ ಮಿ ಟು ಲೀವ್ ದಿ ಆಫೀಸ್. ನೀವು ನನಗೆ 5:30 ಈವ್ನಿಂಗ್ 5:00 ಮನೆಗೆ ಹೋಗೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಹೇಳ್ತಾರೆ. ಹೌದಾ? ಈಸ್ ಬಾಸ್ ರಿಪ್ಲೈಡ್. ಆ ಒಂದು ಬಾಸ್ ಹೇಳ್ತಾನೆ, ಆಲ್ ರೈಟ್, ಯು ಆರ್ ಪರ್ಮಿಟೆಡ್ ಟು ಲೀವ್ ದಿ ಆಫೀಸ್ ಅರ್ಲಿ ಟುಡೇ. ಹೌದು, ನಿನಗೆ ಪರ್ಮಿಷನ್ ಕೊಟ್ಟಿದ್ದೀನಿ, ನೀನು ಬೇಗ ಹೋಗ್ಬೋದು ಇವತ್ತು ಆಫೀಸಿಂದ ಅಂತೇಳಿ. ದ ಸೈಂಟಿಸ್ಟ್ ವಾಸ್ ಹ್ಯಾಪಿ ಆ್ಯಂಡ್ ಸ್ಟಾರ್ಟೆಡ್ ವರ್ಕಿಂಗ್.
ಆ ವಿಜ್ಞಾನಿ ಏನಾಗ್ತಾನೆ, ಸಂತೋಷಗೊಂಡು ಕೆಲಸ ಮಾಡೋದಕ್ಕೆ ನಿರತನಾಗ್ತಾನೆ. ಈ ವಾಸ್ ಸೋ ಬ್ಯುಸಿ ವರ್ಕಿಂಗ್ ದ್ಯಾಟ್ ಈ ನೆವರ್ ಎವನ್ ಬದರ್ ಟು ಲುಕ್ ಆ್ಯಟ್ ಈಸ್ ವಾಚ್. ಅವನು ಬಹಳಷ್ಟು ತನ್ನ ಕೆಲಸದಲ್ಲಿ ತಲ್ಲೀನನಾಗಿರುವುದರಿಂದ ಅವನು ತನ್ನ ವಾಚನ್ನು ಕೂಡ ನೋಡೋದಿಲ್ಲ. ಆಫ್ಟರ್ ದಿ ಡೇಸ್ ವರ್ಕ್ ವಾಸ್ ಕಂಪ್ಲೀಟೆಡ್. ಆ ದಿನದ ಕೆಲಸ ಕಂಪ್ಲೀಟ್ ಆದ ನಂತರ ಈ ಲುಕ್ಡ್ ಆ್ಯಟ್ ದಿ ವಾಚ್ ಆ್ಯಂಡ್ ಇಟ್ ವಾಸ್ ಆಫ್ ಫಾಸ್ಟ್ 8 in the evening. ಆವಾಗ ಅವನು ಗಡಿಯಾರ ನೋಡಿಕೊಂಡಾಗ ಸಮಯ ಎಷ್ಟಾಗಿತ್ತಪ್ಪ ಅಂದರೆ 8:30 ಆಗಿತ್ತು. ಈ ಲುಕ್ಡ್ ಫಾರ್ ಈಸ್ ಬಾಸ್. ಅವನೇನು ಮಾಡ್ತಾನೆ, ತಮ್ಮ ಬಾಸ್ಗೆ ನೋಡ್ತಾನೆ. ದ ಬಾಸ್ ವಾಸ್ ನಾಟ್ ದೇರ್. ಅಲ್ಲಿ ಆ ಬಾಸ್ ಇರೋದಿಲ್ಲ. ಆ್ಯಸ್ ಈ ಆ್ಯಡ್ ಟೋಲ್ಡ್ ದಿ ಬಾಸ್ ಇನ್ ದಿ ಮಾರ್ನಿಂಗ್ ಇಟ್ ಸೆಲ್ಫ್ ಈ ಕ್ಲೋಸ್ಡ್ ಎವ್ರಿಥಿಂಗ್ ಆ್ಯಂಡ್ ಲೆಫ್ಟ್ ಫಾರ್ ಹೋಮ್. ಅದು ಏನು ಮಾಡ್ತಾನಪ್ಪ ಅಂತಂದರೆ ಎಲ್ಲವೂ ಕೂಡ ಮುಚ್ಕೊಂಡು ಮನೆಗೆ ಹೋಗ್ತಾನೆ. ಆನ್ ದಿ ವೇ ಹೋಮ್ ಈ ರಿಮೆಂಬರ್ಡ್ ದ ಪ್ರಾಮಿಸ್ ಈ ಹ್ಯಾಡ್ ಮೇಡ್ ಟು ಈಸ್ ಚಿಲ್ಡ್ರನ್. ಅವನು ದಾರಿ ಹೋಗುವುದರಲ್ಲೇ ಏನು ಮಾಡ್ತಾನೆ ಅಂತಂದರೆ, ನಾನು ಮುಂಜಾನೆ ನನ್ನ ಮಕ್ಕಳಿಗೆ ಏನು ಪ್ರಾಮಿಸ್ ಮಾಡಿದ್ದೇನಲ್ಲಪ್ಪ ಅದು ಆಗಲಿಲ್ಲ ಇವತ್ತಂತೇಳಿ ನೆನಪು ಮಾಡ್ಕೊಳ್ತಾನೆ. ಈ ಫೆಲ್ಟ್ ಸ್ಯಾಡ್ ಫಾರ್ ಡಿಸಪಾಯಿಂಟಿಂಗ್ ದೆಮ್. ಈ ವಾಂಡರ್ಡ್ ಹೌ ಹಿ ವುಡ್ ಕಾಮ್ ಈಸ್ ವೈಫ್. ಅವನು ಅದರಿಂದ ಅವನೇನಾಗ್ತಾನೆ, ಸ್ಯಾಡ್ ಆಗ್ತಾನೆ. ಮನೆಗೆ ಹೋಗಿ ತನ್ನ ವೈಫು ಯಾವ ರೀತಿ ಅವನ ಮೇಲೆ ರಿಯಾಕ್ಟ್ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ತಾನೆ. ದ ಸೈಂಟಿಸ್ಟ್ ರೀಚ್ಡ್ ಹೋಮ್. ಮನೆಗೆ ತಲುಪ್ತಾನೆ. ಈ ಫೌಂಡ್ ದ್ಯಾಟ್ ದಿ ಚಿಲ್ಡ್ರನ್ ವೇರ್ ನಾಟ್ ದೇರ್. ಅವನ ಮಕ್ಕಳಿಗೆ ನೋಡ್ತಾನೆ, ಅಲ್ಲಿ ಯಾವುದೇ ಮಗು ಕಾಣಿಸ್ತಾ ಇರಲಿಲ್ಲ. ಈ ಸಾ ಈಸ್ ವೈಫ್ ಸಿಟ್ಟಿಂಗ್ ಅಲೋನ್ ಇನ್ ದಿ ಆಲ್ ನಿಟ್ಟಿಂಗ್. ಅವನು ತನ್ನ ಹೆಂಡತಿಗೆ ನೋಡ್ತಾನೆ. ಅವಳು ಏನು ಮಾಡ್ತಾ ಇದ್ದಾಳಪ್ಪ ಅಂತಂದರೆ, ಅವಳು ಹೊಲಿಗೆ ಹಾಕುತ್ತಾ ಆ ಒಂದು ಹಾಲ್ನಲ್ಲಿ ಕುಳಿತುಕೊಂಡಿರ್ತಾಳೆ, ಅಂಗಳದಲ್ಲಿ ಕುಳಿತುಕೊಂಡಿರ್ತಾಳೆ. ಈ ಎಕ್ಸ್ಪೆಕ್ಟೆಡ್ ದ್ಯಾಟ್ ಈಸ್ ವೈಫ್ ವುಡ್ ವರ್ಬಲಿ ಜಂಪ್ ಆನ್ ಹಿಮ್. ಅವನು ಏನಂತ ಥಿಂಕ್ ಮಾಡ್ತಾನಪ್ಪ ಅಂತಂದರೆ, ನನ್ನ ಹೆಂಡತಿ ನನಗೆ ಬೈಬೋದು ಅಂತೇಳಿ ಥಿಂಕ್ ಮಾಡ್ತಿರ್ತಾನೆ. ಬಟ್ ಸಿ ಆಸ್ಕ್ಡ್ ಹಿಮ್ ಕಾಮ್ಲಿ. ಆದರೆ ಅವಳು ಏನು ಮಾಡ್ತಾಳೆ, ಭಾಳ ಕಾಮಾಗಿ ಶಾಂತತೆಯಿಂದ ಕೇಳ್ತಾಳೆ, ವುಡ್ ಯು ಲೈಕ್ ಟು ಹ್ಯಾವ್ ಕಪ್ ಆಫ್ ಕಾಫಿ? ವುಡ್ ಯು ಲೈಕ್ ಟು ಹ್ಯಾವ್ ಕಪ್ ಆಫ್ ಕಾಫಿ ಆರ್ ಶಾಲ್ ಐ ಸ್ಟ್ರೇಟ್ ವೇ ಸರ್ವ್ ಡಿನ್ನರ್ ಇಫ್ ಯು ಆರ್ ಹ್ಯಾಂಗ್ರಿ. ಅವಳು ಹೇಳ್ತಾಳೆ, ನಿಮಗೆ ಒಂದು ಕಾಫಿ ಕಪ್ ಕೊಡಲಾ ಅಥವಾ ನೇರವಾಗಿ ನಿಮಗೆ ಊಟಕ್ಕೆ ಬಡಿಸ್ಲಾ? ನೀವು ಹಸಿವಾಗಿದ್ದರೆ ಊಟನೇ ಬಡಿಸ್ತೀನಿ ಅಂತೇಳಿ ಭಾಳ ಶಾಂತತೆಯಿಂದ ಕೇಳ್ತಾಳೆ. ಈ ವಾಸ್ ಸರ್ಪ್ರೈಸ್ಡ್ ಆ್ಯಟ್ ದೀಸ್ ಆ್ಯಂಡ್ ರಿಪ್ಲೈಡ್. ಈ ಮಾತುಗಳನ್ನು ಕೇಳಿ ಅವನಿಗೇನಾಗುತ್ತೆ, ಭಾಳ ಸರ್ಪ್ರೈಸ್ ಆಗುತ್ತೆ. ಐ ವುಡ್ ಲೈಕ್ ಟು ಹ್ಯಾವ್ ಸಮ್ ಕಾಫಿ ಆ್ಯಂಡ್ ಯು ಟೂ ಮಸ್ಟ್ ಹ್ಯಾವ್ ವಿತ್ ಮೀ. ನನಗೊಂದು ಕಾಫಿ ಬೇಕು, ಒಂದು ಕಪ್ ಕಾಫಿ ಬೇಕು, ಅದರ ಜೊತೆ ನಿನಗೂ ಒಂದು ಕಾಫಿ ಕಪ್ ಮಾಡ್ಕೊಂಡು ಬಾ, ಕುಡಿಯೋಣ ಅಂತ ಹೇಳ್ತಾನೆ. ಬಿಫೋರ್ ದ್ಯಾಟ್ ಟೆಲ್ ಮೀ ವೇರ್ ದಿ ಚಿಲ್ಡ್ರನ್ ಆರ್. ಅದಕ್ಕಿಂತ ಮುಂಚಿತವಾಗಿ ನನಗೆ ಹೇಳು, ಮಕ್ಕಳೆಲ್ಲ ಎಲ್ಲಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ? ಸಿ ಸೇಡ್, ವೈ ಡೋಂಟ್ ಯು ನೋ? ಯಾಕೆ ನಿಮಗೆ ಗೊತ್ತಿಲ್ವಾ? ಯುವರ್ ಬಾಸ್ ಕೇಮ್ ಇಯರ್ ಆ್ಯಟ್ 5:15. ನಿಮ್ಮ ಬಾಸ್ ಬಂದಿದ್ದರು 5:45ಕ್ಕೆ. ಆ್ಯಂಡ್ ಆ್ಯಸ್ ಟೇಕನ್ ದಿ ಚಿಲ್ಡ್ರನ್ ಟು ದಿ ಎಕ್ಸಿಬಿಷನ್. ಬಂದು ಎಕ್ಸಿಬಿಷನ್ಗೆ ಮಕ್ಕಳನ್ನು ಕರೆದುಕೊಂಡು ಹೋದರು ಅಂತ ಹೇಳ್ತಾಳೆ. ದಿಸ್ ವಾಸ್ ವಾಟ್ ಹ್ಯಾಡ್ ಹ್ಯಾಪನ್ಡ್ ದ ಬಾಸ್ ಹೂ ಗ್ರಾಂಟೆಡ್ ದಿ ಸೈಂಟಿಸ್ಟ್ ಪರ್ಮಿಷನ್. ಇದು ಒಬ್ಬ ನಾಯಕ ಅಂದರೆ, ಒಬ್ಬ ಬಾಸ್ ಅಂದರೆ. ಸಾ ಹಿಮ್ ವರ್ಕಿಂಗ್ ಸೀರಿಯಸ್ಲಿ ಆ್ಯಟ್ 5 in the evening. ಅವನು ನೋಡ್ತಾನೆ, ಬಾಸು ಈವ್ನಿಂಗು 5 ಗಂಟೆಗೆ ಅವನೇನು ಮಾಡ್ತಾನೆ, ಯಾವ ರೀತಿ ಕೆಲಸದಲ್ಲಿ ನಿರತನಾಗಿದ್ದಾರೆ ಅಂತೇಳಿ ನೋಡ್ತಾನೆ. ಈ ಥಾಟ್ ಟು ಹಿಮ್ಸೆಲ್ಫ್, ದಿಸ್ ಪರ್ಸನ್ ವಿಲ್ ನಾಟ್ ಲೀವ್ ದಿ ವರ್ಕ್ ಬಟ್ ಇಫ್ ಆ್ಯಸ್ ಪ್ರಾಮಿಸ್ಡ್ ಈಸ್ ಚಿಲ್ಡ್ರನ್ ಎ ವಿಸಿಟ್ ಟು ಎಕ್ಸಿಬಿಷನ್. ಆದರೆ ಅವನೇನು ಮಾಡಿದ್ದಾನೆ, ತನ್ನ ಮಕ್ಕಳಿಗೆ ಪ್ರಾಮಿಸ್ ಮಾಡಿದ್ದಾನೆ, ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ. ದೇ ಶುಡ್ ಎಂಜಾಯ್. ಅವರು ಭಾಳ ಎಂಜಾಯ್ ಮಾಡ್ಬೋದಿತ್ತು. ಸೊ ಈ ಡಿಸೈಡೆಡ್ ಟು ಟೇಕ್ ದೆಮ್ ಹಿಮ್ಸೆಲ್ಫ್. ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ, ಒಂದು ನಿರ್ಧಾರಕ್ಕೆ ಬರ್ತಾನೆ, ಆ ಮಕ್ಕಳನ್ನು ನಾನೇ ಎಕ್ಸಿಬಿಷನ್ಗೆ ಕರೆದುಕೊಂಡು ಹೋಗೋಣ ಅಂತೇಳಿ ನಿರ್ಧಾರ ಮಾಡ್ತಾರೆ. ದ್ಯಾಟ್ ಈಸ್ ವೈ ಆಲ್ ದಿ ಸೈಂಟಿಸ್ಟ್ ಆ್ಯಡ್ ತುಂಬ ವರ್ಕ್ ಅಂಡರ್ ದೇರ್ ಬಾಸ್. ಇದೇ ಕಾರಣದಿಂದಾಗಿ ಅವರೆಲ್ಲ ವಿಜ್ಞಾನಿಗಳು ಅಷ್ಟೊಂದು ಒತ್ತಡದ ಕೆಲಸವಿದ್ದರೂ ಕೂಡ ಅವರು ಅವರ ಕೈ ಕೆಳಗೆ ಕೆಲಸ ಮಾಡಲು ಭಾಳ ಇಷ್ಟಪಡ್ತಾ ಇದ್ರು. ಇವನ್ ದ ವರ್ಕ್ ಲೋಡ್ ಈಸ್ ಟೂ ಮಚ್. ಅಷ್ಟೊಂದು ವರ್ಕ್ ಇದ್ದರೂ ಕೂಡ. ಬೈ ದಿ ವೇ ಕ್ಯಾನ್ ಯು ಗೆಸ್ ಹೂ ದ ಬಾಸ್ ವಾಸ್. ನೀವು ಗೆಸ್ ಮಾಡ್ತೀರಾ ಆ ಬಾಸ್
ಯಾರು ಅಂತೇಳಿ ಗೆಸ್ ಮಾಡಿ. ಈ ವಾಸ್ ನನ್ ಅದರ್ ದ್ಯಾನ್ ಡಾಕ್ಟರ್ APJ ಅಬ್ದುಲ್ ಕಲಾಂ. ನೋಡಿ ಆ ಒಂದು ಅಬ್ದುಲ್ ಕಲಾಂಜಿಯವರ ಒಂದು ವ್ಯಕ್ತಿತ್ವ ಎಂಥದ್ದು ಅಂತೇಳಿ, ಹೌದಲ್ವಾ? ಆ ರಾಕೆಟನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯದಲ್ಲಿ ಕೈಗೊಂಡಂಥ ಎಲ್ಲ ಸೈನಿಕರಂತೆ ಕೆಲಸ ಮಾಡ್ತಿರುವಂಥ ವಿಜ್ಞಾನಿಗಳು ಏನು ಮಾಡ್ತಾರಪ್ಪ ಅಂತಂದರೆ ಹಗಲಿರುಳು ಎನ್ನದೇ ತಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗಿರ್ತಾರೆ. ಆದರೆ ಆ ಬಾಸ್ ಅವರ ವೈಯಕ್ತಿಕ ಕೆಲಸಗಳಲ್ಲೂ ಕೂಡ ಅವರಿಗೆ ಸಹಾಯವನ್ನು ಮಾಡ್ತಾ ಇರ್ತಾನೆ. ಅವರು ಅದಕ್ಕೋಸ್ಕರನೇ ಅವನ ಕೈ ಕೆಳಗೆ ಕೆಲಸ ಮಾಡಲು ಕೂಡ ಆಸಕ್ತಿಯನ್ನು ತೋರಿಸ್ತಾರೆ. ಈ ರೀತಿಯಾಗಿ ನಮ್ಮ ಭಾರತ ದೇಶದ ಒಬ್ಬ ಅತ್ಯುತ್ತಮ ರಾಷ್ಟ್ರಪತಿಯೂ ಕೂಡ ಆಗಿದ್ದರು, ಜನನಾಯಕರು ಕೂಡ ಆಗಿದ್ದರು, ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೂ ಅಚ್ಚುಮೆಚ್ಚಿನ ಒಬ್ಬ ವ್ಯಕ್ತಿತ್ವವುಳ್ಳಂಥವರು ಕೂಡ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಈ ದೇಶ ಕಂಡಂಥ ಮಹಾನ್ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿ APJ ಅಬ್ದುಲ್ ಕಲಾಂ ಅವರಾಗಿದ್ದರು. ಆ ಒಂದು ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿಯ ಒಂದು ಕಾರ್ಯವನ್ನು ಇವತ್ತು ಈ ಒಂದು ಪಾಠದಲ್ಲಿ ನಾವು ತಿಳಿದುಕೊಂಡೆವು. ಈಗ ಈ ಪಾಠದಲ್ಲಿ ಬರುವಂಥ ಪ್ರಶ್ನೋತ್ತರಗಳ ಬಗ್ಗೆ ನೋಡೋಣ. ಕ್ವಶನ್ ಆ್ಯಂಡ್ ಆನ್ಸರ್ಸ್. Choose the opposite of the following words from those given in brackets. Never, always, remember, forget, happy, sad, finish, start, quit, remain. State whether the following statements are true or false. Dr. Abdul Kalam is presently the President of India. False. He took care of all the scientists. True. He visited the exhibition because he liked it. False. The scientists were happy to work under him. True. Tumba is in Karnataka. False. Tumba is in Kerala. Answer the following questions in a sentence or two each. How many scientists were there at Tumba Space Center? At Tumba Space Center, there were about 70 scientists. What made them restless? They were all involved in developing rockets. This was an adventurous task, and this took a lot of time. There was so much of work that really made them restless. Where did one of the scientists want to take his children? Scientists want to take his children to exhibition. At what time was he permitted to leave? He was permitted to leave the office at 5:30 in the evening. When did the scientist leave the office? Scientist left the office at 8:30 in the evening. How did his wife react when he entered the house? He remembered the promise he had made to his children. He was feeling sad for having disappointing that. He wondered how he would calm his wife. She reacted calmly. What did she ask him? She asked, "Would you like to have a cup of coffee, or shall I straight away serve dinner if you are hungry?" Where were the children? Children went to the exhibition with boss. Who had taken them to the exhibition? Boss have taken them to the exhibition. Who was the boss? The boss was APJ Abdul Kalam. Discuss with your friends and answer the following questions in 5 to 6 sentences each. What do you understand by "it took a lot of time"? Explain. They were all involved in developing rockets. This was an adventurous task and this took a lot of time. What do you think the scientist thought on the way back home? The scientist was feeling quickly for having disappointing his children and wondered how he would pacify his wife. When the scientist returned home, his wife was very calm. The scientist
did not expect this. Why? He did not take children to exhibition. He expected his wife would be hungry and quarrel, and the children would have cried in disappointed. What do you want to say about the boss? The boss was very understanding and treated all the scientists as his own family. Fill in the blanks with the correct verb forms of the words given in brackets. Dr. Abdul Kalam was to be the President of India. To be is bracketed. So, here verbs are was. Under the leadership of Dr. Abdul Kalam, India's missile program developed well. Dr. Abdul Kalam said that the youth should dream of a developed India. Dreams must be fulfilled through hard work. Dr. Abdul Kalam worked hard as a student. Thank you.